ಲೇಟ್ ಆಗಿ ಮದುವೆಯಾದರೆ ಯಾವ ಸಮಸ್ಯೆ ಬರಬಹುದು? ಆಪ್ಷನ್ಸ್: ಶೀಘ್ರ ಸ್ಖಲನ, ಒತ್ತಡ, ಬಂಜೆತನ, ಎಲ್ಲವೂ. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಇತ್ತೀಚಿನ ವರ್ಷಗಳಲ್ಲಿ ಲೇಟ್ ಮ್ಯಾರೇಜ್ಗಳು ಸಾಮಾನ್ಯವಾಗಿವೆ. ಆದರೆ ಇದು ಬಹಳಷ್ಟು ದುಃಖವನ್ನ ತಂದೊಡ್ಡುತ್ತಿದೆ. ಸಾಮಾನ್ಯವಾಗಿ 35ರಿಂದ 45 ವರ್ಷ ವಯಸ್ಸಿನ ನಡುವೆ ಯುವಜನತೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾಗಿರುತ್ತಾರೆ. ಆ ವಯಸ್ಸಿನಲ್ಲಿ ವೃತ್ತಿ ಅಥವಾ ಉದ್ಯಮದ ಜವಾಬ್ದಾರಿಗಳು ತುಂಬಾ ಹೆಚ್ಚಿರುತ್ತವೆ. ಆದರೆ 40 ವರ್ಷಕ್ಕೆ ಮದುವೆಯಾಗಿ 47ರಿಂದ 43 ವರ್ಷಕ್ಕೆ ಮಕ್ಕಳನ್ನು ಪಡೆಯುವುದು ಹೆಚ್ಚು ಕಷ್ಟಕರವಾಗಿರುತ್ತದೆ. ಅಂದ್ರೆ ಬಂಜೆತನ ಕಾಡುತ್ತದೆ. ಅದಲ್ಲದೆ ನಿವೃತ್ತಿಯಾಗುವ ಹೊತ್ತಿಗೆ ಮಕ್ಕಳು ಉನ್ನತ ವ್ಯಾಸಂಗಕ್ಕೆ ಬರುತ್ತಾರೆ. ಪ್ರಸ್ತುತ ಶಿಕ್ಷಣದ ವೆಚ್ಚ ತುಂಬಾ ದುಬಾರಿಯಾಗಿದೆ. ತಮ್ಮ ಜವಾಬ್ದಾರಿಯನ್ನು ಹೆಚ್ಚು ಸಮರ್ಥವಾಗಿ ನಿಭಾಯಿಸಬೇಕಾದಾಗ ವಯಸ್ಸು ಮಾತ್ರವಲ್ಲ, ಆರೋಗ್ಯವೂ ಕೂಡ ಕೈ ಕೊಡುತ್ತದೆ. ಜೀವನದಲ್ಲಿ ಮುಂಚಿನಿಂದಲೂ ಆರ್ಥಿಕವಾಗಿ ಸುಸ್ಥಿರವಾಗಿದ್ದರೆ ನಿಮಗೆ ಹೆಚ್ಚಿನ ಆರ್ಥಿಕ ಸಮಸ್ಯೆಗಳಿಲ್ಲದಿರಬಹುದು. ಆದರೆ ಮಧ್ಯಮ ವರ್ಗದವರಿಗೆ ಕಷ್ಟದ ದಿನಗಳಾಗುವುದು ನಿಶ್ಚಿತ. ಇದರಿಂದ ಒತ್ತಡಕ್ಕೆ ಸಿಲುಕಬೇಕಾಗುತ್ತದೆ. ಇನ್ನು ಲೇಟಾಗಿ ಮದುವೆಯಾದರೆ ಶೀಘ್ರ ಸ್ಖಲನವೂ ಸಹ ಕಾಡುತ್ತದೆ. ಯಾವ ಸಮಯದಲ್ಲಿ ಹಾಲು ಕುಡಿದರೆ ಒಳ್ಳೆಯದು? ಆಪ್ಷನ್ಸ್: ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ, ಬೆಳಿಗ್ಗೆ. ಸರಿಯಾದ ಉತ್ತರ ಸಾಯಂಕಾಲ. ಕೋಳಿ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ? ಆಪ್ಷನ್ಸ್: ಜರ್ಮನಿ, ವೆಸ್ಟ್ ಇಂಡೀಸ್, ಫ್ರಾನ್ಸ್, ಪೋರ್ಚುಗಲ್. ಸರಿಯಾದ ಉತ್ತರ ಫ್ರಾನ್ಸ್. ಮೊಟ್ಟೆ ತಿಂದ ನಂತರ ಅಪ್ಪಿತಪ್ಪಿಯೂ ಯಾವ ಆಹಾರವನ್ನು ಸೇವಿಸಬಾರದು? ಆಪ್ಷನ್ಸ್: ಬಾಳೆಹಣ್ಣು, ನಿಂಬೆಹಣ್ಣು, ಮಾಂಸ, ಪನ್ನೀರ್. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಆರೋಗ್ಯಕರವಾಗಿರಲು ಸರಿಯಾದ ಆಹಾರವನ್ನ ಸೇವಿಸುವುದು ಬಹಳ ಮುಖ್ಯ. ಆದರೆ ಕೆಲವೊಂದು ಆಹಾರಗಳನ್ನ ಮಿಕ್ಸ್ ಮಾಡಿ ಸೇವನೆ ಮಾಡುವುದು ತುಂಬಾ ಅಪಾಯ. ಉದಾಹರಣೆಗೆ, ಮೊಟ್ಟೆಯ ಜೊತೆ ನೀವು ಕೆಲ ಆಹಾರಗಳನ್ನ ತಿನ್ನಬಾರದು. ತಿನ್ನುವುದರಿಂದ ಆಯಾಸ, ವಾಕರಿಕೆ ಮತ್ತು ಕರುಳಿನ ಕಾಯಿಲೆಗಳಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ಮೊಟ್ಟೆಯಲ್ಲಿ ಪ್ರೋಟೀನ್, ವಿಟಮಿನ್ ಮತ್ತು ಖನಿಜಾಂಶಗಳು ಸಮೃದ್ಧವಾಗಿವೆ. ಮೊಟ್ಟೆಯಲ್ಲಿ ಕಾರ್ಬೋಹೈಡ್ರೇಟ್ಗಳು ತುಂಬಾ ಕಡಿಮೆ. ಅನೇಕ ಜನರು ಮೊಟ್ಟೆಗಳೊಂದಿಗೆ ಮಾಂಸವನ್ನ ತಿನ್ನಲು ಇಷ್ಟಪಡುತ್ತಾರೆ. ಆದರೆ ಈ ಮಿಕ್ಸ್ ನಿಮಗೆ ಆಲಸ್ಯವನ್ನ ಉಂಟು ಮಾಡುತ್ತದೆ. ಏಕೆಂದರೆ ಮೊಟ್ಟೆ ಮತ್ತು ಮಾಂಸ ಎರಡರಲ್ಲೂ ಪ್ರೋಟೀನ್ ಅಧಿಕವಾಗಿರುತ್ತದೆ. ಅಲ್ಲದೆ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಅನೇಕ ಜನರು ಪನ್ನೀರ್ ಮತ್ತು ಮೊಟ್ಟೆಗಳನ್ನ ಒಟ್ಟಿಗೆ ತಿನ್ನುತ್ತಾರೆ. ಆದರೆ ಇದು ಒಳ್ಳೆಯದಲ್ಲ. ಇವೆರಡು ಒಟ್ಟಾಗಿ ಜೀರ್ಣಾಂಗ ವ್ಯವಸ್ಥೆಯನ್ನ ಹಾಳು ಮಾಡಬಹುದು. ಅಲ್ಲದೆ ಅನೇಕ ಜನರಲ್ಲಿ ಮಲಬದ್ಧತೆಗೆ ಕಾರಣವಾಗಬಹುದು. ಇವೆರಡರಲ್ಲೂ ಹೆಚ್ಚಿನ ಪ್ರೋಟೀನ್ ಇರುವ ಕಾರಣ ಹೊಟ್ಟೆ ನೋವು, ಉಬ್ಬುವಿಕೆ ಮತ್ತು ಆಮ್ಲೀಯತೆಯನ್ನು ಉಂಟು ಮಾಡಬಹುದು. ಮೊಟ್ಟೆಯ ರುಚಿಯನ್ನು ಹೆಚ್ಚಿಸಲು ಜನರು ನಿಂಬೆಹಣ್ಣನ್ನು ಬೆರೆಸುತ್ತಾರೆ. ಆದರೆ ವಾಸ್ತವವಾಗಿ ಮೊಟ್ಟೆಯ ಕೊಬ್ಬಿನ ಎಣ್ಣೆ ಮತ್ತು ನಿಂಬೆ ಒಟ್ಟಿಗೆ ರಿಯಾಕ್ಷನ್ ಆಗಬಹುದು. ಇದರಿಂದ ಆರೋಗ್ಯ ಸಮಸ್ಯೆಯು ಸಹ ಕಾಡಬಹುದು. ಇನ್ನು ಮೊಟ್ಟೆ ತಿಂದ ಕೂಡಲೇ ಬಾಳೆಹಣ್ಣನ್ನ ಸೇವಿಸಬಾರದು. ಏಕೆಂದ್ರೆ ಇವೆರಡು ನಮ್ಮ ಹೊಟ್ಟೆಯ ಚಯಾಪಚಯವನ್ನು ನಿಧಾನಗೊಳಿಸಬಹುದು. ಇದು ಮಲಬದ್ಧತೆ, ಗ್ಯಾಸ್ ಮತ್ತು ಕರುಳಿನ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅಲ್ಲದೆ ದುರ್ಬಲ ಜೀರ್ಣಾಂಗ ವ್ಯವಸ್ಥೆ ಹೊಂದಿರುವವರಿಗೆ ಇದು ಹಾನಿಕಾರಕವಾಗಿದೆ. ಮೀನು ತಿಂದ ನಂತರ ಮೊಟ್ಟೆ ತಿನ್ನಬೇಕೆ ಎಂಬ ಪ್ರಶ್ನೆಯನ್ನ ಜನರು ಆಗಾಗ ಕೇಳುತ್ತಾರೆ. ಆದರೆ ಮೊಟ್ಟೆ ಮತ್ತು ಮೀನುಗಳನ್ನ ಒಟ್ಟಿಗೆ ತಿನ್ನುವುದು ಅಥವಾ ಒಂದರ ನಂತರ ಒಂದರಂತೆ ತಿನ್ನುವುದರಿಂದ ಚರ್ಮದ ದದ್ದುಗಳು ಉಂಟಾಗಬಹುದು. ಇದು ಪ್ರೋಟೀನ್ ಅಲರ್ಜಿಯನ್ನು ಸಹ ಉಂಟು ಮಾಡಬಹುದು. ಹೀಗಾಗಿ ಆರೋಗ್ಯ ವಿಚಾರದಲ್ಲಿ ವಿಶೇಷ ಕಾಳಜಿ ವಹಿಸಿ. ಸಕ್ಕರೆ ಕಾಯಿಲೆ ಇರುವವರಿಗೆ ಈ ಕೆಳಗಿನ ಯಾವುದು ಉತ್ತಮ? ಆಪ್ಷನ್ಸ್: ಪಪಾಯ, ದ್ರಾಕ್ಷಿ, ಗೆಣಸು, ಖರ್ಜೂರ. ಸರಿಯಾದ ಉತ್ತರ ಪಪಾಯ. ಯಾವ ಅಕ್ಕಿಯು ನಮ್ಮ ಜೀವಿತಾವಧಿಯನ್ನ ಹೆಚ್ಚಿಸುತ್ತದೆ? ಆಪ್ಷನ್ಸ್: ಬಿಳಿ ಅಕ್ಕಿ, ಕಂದು ಅಕ್ಕಿ, ಕೆಂಪು ಅಕ್ಕಿ, ಕಪ್ಪು ಅಕ್ಕಿ.
ಸರಿಯಾದ ಉತ್ತರ ಕೆಂಪು ಅಕ್ಕಿ. ಉಚಿತ ಸಾರಿಗೆ ವ್ಯವಸ್ಥೆ ಒದಗಿಸಿರುವ ದೇಶ ಯಾವುದು? ಆಪ್ಷನ್ಸ್: ಅಮೆರಿಕ, ಇಂಗ್ಲೆಂಡ್, ಲಕ್ಸೆಂಬರ್ಗ್, ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಲಕ್ಸೆಂಬರ್ಗ್. ನಿಂತುಕೊಂಡು ನೀರು ಕುಡಿದರೆ ಏನಾಗುತ್ತದೆ? ಆಪ್ಷನ್ಸ್: ಅಲ್ಸರ್, ಹೃದಯದ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಕೀಲು ನೋವು. ಸರಿಯಾದ ಉತ್ತರ ಕಿಡ್ನಿ ಸಮಸ್ಯೆ. ಕೂದಲು ಉದುರುವುದನ್ನು ತಡೆಯಲು ಯಾವ ಆಹಾರವನ್ನು ನಿಯಮಿತವಾಗಿ ಸೇವಿಸಬೇಕು? ಆಪ್ಷನ್ಸ್: ಅನ್ನ, ಸಿಹಿಗೆಣಸು, ಈರುಳ್ಳಿ, ಬದನೆಕಾಯಿ. ಸರಿಯಾದ ಉತ್ತರ ಸಿಹಿಗೆಣಸು. ಯಾವ ಸಮಯದಲ್ಲಿ ಕಾಫಿ ಕುಡಿದರೆ ಒಳ್ಳೆಯದು? ಆಪ್ಷನ್ಸ್: ಎ ಬೆಳಗ್ಗೆ, ರಾತ್ರಿ, ಮಧ್ಯಾಹ್ನ, ಸಂಜೆ. ಸರಿಯಾದ ಉತ್ತರ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ. ವೀಕ್ಷಕರೇ, ಬಹುತೇಕರು ತಮ್ಮ ದಿನದ ಆರಂಭವನ್ನ ಕಾಫಿಯಿಂದಲೇ ಶುರು ಮಾಡ್ತಾರೆ. ದಿನಕ್ಕೆ 3-4 ಬಾರಿ ಸಮಯವನ್ನ ಲೆಕ್ಕಿಸದೆ ಕಾಫಿ ಸೇವನೆ ಮಾಡ್ತಾರೆ. ಆದರೆ ಯಾವ ಸಂದರ್ಭದಲ್ಲಿ ಕಾಫಿ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಪ್ರಶ್ನೆಗೆ ಬಹುತೇಕರಿಗೆ ಉತ್ತರವೇ ಗೊತ್ತಿಲ್ಲ. ಕಾಫಿ ಕುಡಿಯುವ ವಿಚಾರದಲ್ಲಿ ಸಮಯವು ಅತಿ ಮುಖ್ಯ ಎಂಬುದು ನೆನಪಿರಲಿ. ಬೆಳಗಿನ ಕಾಫಿಯು ದಿನಕ್ಕೆ ಒಳ್ಳೆಯ ಆರಂಭವನ್ನ ನೀಡುತ್ತದೆ ಮತ್ತು ನೈಸರ್ಗಿಕವಾಗಿ ಶಕ್ತಿಯ ಮಟ್ಟವನ್ನ ವೃದ್ಧಿಸುತ್ತದೆ. ಏಕೆಂದರೆ ಬೆಳಗಿನ ಅವಧಿಯಲ್ಲಿ ಚಯಾಪಚಯ ಹಾಗೂ ಒತ್ತಡ ನಿರ್ವಹಣೆ ಮಾಡುವಂತಹ ಕಾರ್ಟಿಸೋಲ್ ಹಾರ್ಮೋನ್ ನೈಸರ್ಗಿಕವಾಗಿ ಅಧಿಕ ಪ್ರಮಾಣದಲ್ಲಿ ಇರುತ್ತದೆ. ಹೀಗಾಗಿ ಕಾಫಿ ಸೇವನೆ ಮಾಡಿದರೆ ಅದರಿಂದ ದೇಹಕ್ಕೆ ನೈಸರ್ಗಿಕವಾಗಿ ಶಕ್ತಿಯು ಸಿಗುತ್ತದೆ. ಇದರಿಂದ ದಿನದ ಆರಂಭವು ಉತ್ತಮವಾಗಿರುತ್ತದೆ. ಇನ್ನು ಮಧ್ಯಾಹ್ನದ ಕಾಫಿಯು ಮಧ್ಯಾಹ್ನದ ಆಯಾಸವನ್ನ ದೂರ ಮಾಡುತ್ತದೆ ಮತ್ತು ಸಂಜೆ ವೇಳೆಯ ಕಾಫಿಯು ದಿನದ ಬಳಲಿಕೆ ಹೋಗಲಾಡಿಸಲು ಹಾಗೂ ರಾತ್ರಿ ನಿದ್ರೆ ಬರದಂತೆ ತಡೆಯಲು ರಾತ್ರಿ ಕಾಫಿ ಸೇವಿಸಬಹುದು. ಆದರೆ ರಾತ್ರಿ ಕಾಫಿ ಸೇವನೆ ಮಾಡುವುದನ್ನ ಆದಷ್ಟು ತಪ್ಪಿಸಿ, ಏಕೆಂದರೆ ನಿದ್ರೆಗೆ ಭಂಗವಾಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.